ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಡೇ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಕಂಟಿನ್ಯೂ ಆಗುತ್ತೆ. ನಿನ್ನೆನೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು. ಇವಾಗ ಅದನ್ನೆಲ್ಲ ಒರೆಸಿ ಜೋಡಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ 12:30 ಎದ್ಬಿಟ್ಟು ಲಕ್ಷ್ಮಿಗೆ ಬೇಗನೆ ಪೂಜೆ ಆಗಬೇಕಲ್ಲ, ಅದಕ್ಕೋಸ್ಕರ ಬೇಗ ಎಲ್ಲನೂ ಸೀರೆ ಎಲ್ಲ ದೇವರಿಗೆ ಉಡ್ಸೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಆಚೆ ಎಲ್ಲ ರಂಗೋಲಿ ಬಿಟ್ಬಿಟ್ಟು ಬಾಗಿಲೆಲ್ಲ ಸಾರಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡೋಕ್ಕೆಲ್ಲನೂ ರೆಡಿ ಮಾಡಿಕೊಂಡೆ. ರೆಡಿ ಎಲ್ಲ ಆದಮೇಲೆ ಇನ್ನು ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಕ್ಷ್ಮಿ ಇಡೋಕ್ಕೋಸ್ಕರ ಬ್ಯಾಕ್ಗ್ರೌಂಡಿಗೆ ಸೆಟಪ್ ಮಾಡ್ತಾಯಿದ್ದೆ. ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ನೋಡಿ ಚೆಕ್ ಮಾಡ್ಕೊತಾ ಇತ್ತು. ಇನ್ನು ದೇವರಿಗೆ ಸೀರೆ ಉಡ್ಸೋಣ ಅಂತ ಹೇಳಿ ಎಲ್ಲನೂ ಕೂಡ ನರಿಗೆ ಎಲ್ಲ ಕ್ಲೀನಾಗಿ ಪಿನ್ ಮಾಡ್ಕೊತಾ ಇದ್ದೆ. ಸ್ಯಾರಿಗೆ ಪಿನ್ ಮಾಡ್ಕೊತಾ ಇದ್ದೆ. ಪಿನ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಪಿನ್ ಎಲ್ಲ ರೆಡಿ ಆದರೆ ಬೇಗನೆ ದೇವರಿಗೆ ಉಡಿಸಿ ಪೂಜೆ ಮಾಡ್ಬೋದು. ಪಿನ್ ಮಾಡಿ ಎಲ್ಲ ಆಯಿತು. ಇನ್ನು ಕಳಸ ಎಲ್ಲ ಇಟ್ಟು ಏನೇನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದು. ಸೀರೆನೂ ಕೂಡ ಎಲ್ಲ ಕ್ಲೀನಾಗಿ ಬೇಗ ಉಡಿಸ್ಬೋದು. ಬಟ್ ಆದರೆ ಕಾಲು ಮತ್ತು ಕೈನ ದೇವರಿಗೆ ಸೆಟ್ ಮಾಡೋದೇ ಒಂದು ಸ್ವಲ್ಪ ಲೇಟ್ ಹಿಡಿಯೋದು. ನಮಗೆ ಅದೇ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ಫೈನಲಿ ಹೆಂಗೋ ಕಾಲು ಕೈಯೆಲ್ಲ ಕ್ಲೀನಾಗಿ ಚೆನ್ನಾಗಿ ಜೋಡಿಸ್ಬಿಟ್ಟು ಸೀರೆನ ಉಡ್ಸಾಯಿತು. ಆಲ್ಮೋಸ್ಟ್ ಇವಾಗ ಕ್ಲಿಯರ್ ಆಯಿತು. ಇನ್ನೇನು ದೇವರಿಗೆ ಒಡವೆಗಳ ಹಾಕಿ ಅಲಂಕಾರ ಮಾಡೋದು. ಸೀರೆ ಉಡಿಸಿದ್ರೆ ಇನ್ನು ಕೆಲಸ ಅರ್ಧಕ್ಕರ್ಧ ಈಸಿನೇ ಅಂತಲೇ ಹೇಳ್ಬೋದು. 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ, ಅದಕ್ಕೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಸೊಂಟದ ಬಟ್ಟೆ ಮತ್ತು ದೇವರಿಗೆ ಒಡವೆಗಳು ಹಾಕ್ತಾಯಿದ್ದೀವಿ. ಇವಾಗ ದೇವರಿಗೆ ಮುಖವಾಡ ಹಾಕಿದಷ್ಟೇ ದೇವರಿಗೇನೋ ಒಂಥರ ಕಳೆನೇ ಬರುತ್ತೆ. ಸೊ ಫೈನಲಿ ಎಲ್ಲ ಕೂಡ ರೆಡಿ ಆಯಿತು. ಫೈನಲಿ ಎಲ್ಲ ಒಡವೆ ಎಲ್ಲ ಹಾಕಿ ದೇವರಿಗೆಲ್ಲ ಅಲಂಕಾರ ಮಾಡಾಯಿತು. ಇನ್ನೇನು ದೇವರಿಗೆ ಮುಖವಾಡ ಒಂದು ಹಾಕಬೇಕಿತ್ತು. ಎಲ್ಲ ಹಾಕಿ ಏನೇನು ಫ್ರೂಟ್ಸ್ ಏನೇನು ತಂದಿದ್ವು 9 ಥರದ್ದು ಹಣ್ಣುಗಳು, ಕಾಯಿ ಎಲ್ಲನೂ ಕೂಡ ಪ್ರತಿಯೊಂದನ್ನು ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಈಗ ಮುಖವಾಡ ಹಾಕಬೇಕಿತ್ತು, ಅದಕ್ಕೋಸ್ಕರ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಕಣ್ಣು ಮತ್ತು ಮೂಗುಬಟ್ಟು ಎಲ್ಲನೂ ಕೂಡ ಹಾಕಿ ವಾಲೆ ಎಲ್ಲ ಹಾಕಿ ಕ್ಲೀನಾಗಿ ಲಕ್ಷ್ಮಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ರೆಡಿ ಆಯಿತು. ಇನ್ನೇನು ಮುಖವಾಡ ಹಾಕಬೇಕು. ಹಾಕಾದ್ಮೇಲೆ ದೇವ್ರ ಮಾತ್ರ
ನಗು ನಗು ಮುಖದಲ್ಲಿ ಚೆನ್ನಾಗಿ ಕಳೆ ಬಂದಿತ್ತು ದೇವರಿಗೆ. ಮುಖವಾಡ ಹಾಕಿದ ತಕ್ಷಣ ದೇವರಿಗೆ ಏನೇ ಅಲಂಕಾರ ಮಾಡಿದ್ರೂ ಅರಿಶಿನ ಕುಂಕುಮ ಹಾಕಿದರೆ ದೇವರಿಗೊಂದು ಕಳೆನೇ ಅಂತಲೇ ಹೇಳ್ಬೋದು. ಇವಾಗೆಲ್ಲನೂ ಕ್ಲೀನಾಗಿ ಎಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಎಲ್ಲನೂ ಚೆಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಕಿರೀಟ ಎಲ್ಲ, ಜಡೆ ಬಿಲ್ಲೆ ಎಲ್ಲನೂ ಕೂಡ ದೇವರಿಗಾಗಿ ಅಲಂಕಾರ ಮಾಡಾಯಿತು. ಈಗ ಎಲ್ಲ ರೆಡಿ ಆಯಿತು. ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಹಾಕಿದರೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೋಯಿತು. ಲಕ್ಷ್ಮಿ ಹಬ್ಬ ಅಂದ್ರೇ ಏನೋ ಒಂಥರ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಎಲ್ಲನೂ ನೋಡಿ ದೇವರಿಗೆ ಅಲಂಕಾರ ಇರ್ಬೋದು, ದೇವರಿಗೆ ಸ್ಯಾರಿ ಉಡಿಸ್ಬೋದಿರ್ಬೋದು, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಈಗಲೂ ಕೂಡ ಅದೇ ಫೀಲಿಂಗ್ ಇದೆ. ಇವತ್ತು ಕೂಡ ಇವತ್ತಿನ ಡೇ ಈ ಥರ ಇತ್ತು. ಫೈನಲಿ ಎಲ್ಲ ಪೂಜೆ ಎಲ್ಲ ಮಾಡಿ ದೇವರಿಗೆಲ್ಲ ಹೂವೆಲ್ಲ ಮಾಡಿಸಿ ಎಲ್ಲನೂ ಕೂಡ ಕ್ಲೀನಾಗಿ ಆಯಿತು. ಇನ್ನು ಸ್ಪೆಷಲು ಒಬ್ಬಟ್ಟು, ಚಕ್ಕಲಿ, ಕೋಡುಬಳೆ ಎಲ್ಲನೂ ಕೂಡ ಮಾಡಿದ್ವು. ಮತ್ತು ನಾಳೆ ದಾಸಪ್ಪ ಅಂತ ಕರೆಸ್ತಾರೆ, ಅದು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಲಕ್ಷ್ಮಿ ಕೂರಿಸಿದ್ಮೇಲೆ ದಾಸಪ್ಪನೂ ಕೂಡ ಮಾರನೇ ದಿನ ಮಾಡ್ತೀವಿ. ಇವತ್ತಿನ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿ ಒಳ್ಳೆ ವಿಡಿಯೋಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೇ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೇಲೂ ಕೂಡ ಲಕ್ಷ್ಮಿ ನೆಲೆಸಲಿ ಅಂತ ಹೇಳ್ತಾ